ವಾಟ್ ಅ ವಂಡರ್ಫುಲ್ ಡೇ ದಟ್ ಗಾಡ್ ಹಸ್ ಗಿವನ್ ಟು ಅಸ್. ಎಂಥ ಒಂದು ಅತಿಶಯವಾದ ಆಶೀರ್ವದಿಸಲ್ಪಟ್ಟ ದಿನ ದೇವರು ನಮಗೆ ಇವತ್ತು ಅನುಗ್ರಹಿಸಿದ್ದಾನೆ. ಕಳೆದ ರಾತ್ರಿ ಕಾಲದಲ್ಲಿ ದೇವರು ನಮಗೆ ಸುಖವಾದ ನಿದ್ರೆಯನ್ನು ಕೊಟ್ಟು ಆರೋಗ್ಯವಂತವಾದ ಈ ಜೀವನ ದೇವರ ಅನುಗ್ರಹಿಸಿದ್ದಕ್ಕಾಗಿ, ದೇವರ ಕೃಪೆಗಾಗಿ, ದೇವರ ದಯೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವ. ಇಟ್ಸ್ ಗಾಡ್ಸ್ ಮರ್ಸಿ, ಇಟ್ಸ್ ಗಾಡ್ಸ್ ಗ್ರೇಸ್ ದಟ್ ವಿ ಆರ್ ಅಲೈವ್ ಟುಡೇ. ಹಿಸ್ steadfast love, his faithfulness extends to the heavens and is beyond our imagination. His faithfulness is so wonderful, and that's the reason that we are alive today. And let's thank the Lord for this day. Thank the Lord for this opportunity that God has given to meditate and study His word and ask God His blessings upon our lives today. ಈ ದಿವಸದಲ್ಲಿ ಜೀವನ ಮಾಡಲು ದೇವರು ನಮಗೆ ಕೊಟ್ಟ ಕೃಪೆಗಾಗಿ, ಆರೋಗ್ಯಕ್ಕಾಗಿ ಮಾತ್ರವಲ್ಲದೆ ಇಂದಿನದಲ್ಲಿ ದೇವರ ವಚನವನ್ನು, ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳುವಂಥ ಸದವಕಾಶವನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ದೇವರಿಗೆ ಒಂದು ನಿಮಿಷ ನಾವು ಸ್ತೋತ್ರ ಹೇಳೋಣ. ಪ್ರಿಯ ಸ್ವಾಮಿ, ಈ ಹೊಸ ದಿವಸಕ್ಕಾಗಿ ಸ್ತೋತ್ರ. ಆಯುಷ್ಯ ಕೊಟ್ಟದಕ್ಕಾಗಿ, ಆರೋಗ್ಯ ಕೊಟ್ಟದಕ್ಕಾಗಿ ನಿನಗೆ ವಂದನೆಗಳು ಸ್ವಾಮಿ. ನೀನೆಷ್ಟು ಒಳ್ಳೆಯವನು. ನಿನ್ನ ಕೃಪೆಯು ಶಾಶ್ವತವಾದದ್ದು. ನಿನ್ನ ದಯೆ, ಕೃಪೆ ಇವುಗಳ ನಿಮಿತ್ತವಾಗಿ ನಾವು ಇವತ್ತು ಉಳಿದಿದ್ದೇವೆ. ನಾವು ಆರೋಗ್ಯವಂತರಾಗಿದ್ದೇವೆ. ನಿನ್ನ ದಿವ್ಯ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬ ವೀಕ್ಷಕರನ್ನು ಆಶೀರ್ವದಿಸಿರಿ, ಅವರ ಉದ್ಯೋಗಗಳನ್ನು ಆಶೀರ್ವದಿಸಿರಿ. ಶಾಲೆಗಳಿಗೆ ಹೋಗುವ ಮಕ್ಕಳನ್ನು, ಕಾಲೇಜಿಗೆ ಹೋಗುವಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಅಪಾಯಗಳಿಂದ ತಪ್ಪಿಸಿರಿ. ಆರೋಗ್ಯ ಭಾಗ್ಯದಿಂದ ಅವರನ್ನು ಆಶೀರ್ವದಿಸಿರಿ. ಇವರ ಭವಿಷ್ಯವನ್ನು ಆಶೀರ್ವದಿಸಿರಿ. ಈ ಕುಟುಂಬಕ್ಕೆ ಸೇರಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಯಾರಾದರೂ ಕಾಯಿಲೆಯಲ್ಲಿರುವುದಾದರೆ, ಅನಾರೋಗ್ಯದಲ್ಲಿರುವುದಾದರೆ, ಅಸಮಾಧಾನದಲ್ಲಿರುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ಗೊಂದಲಗಳೆಲ್ಲವೂ ನೀಗಲಿ, ಕಾಯಿಲೆಗಳೆಲ್ಲವೂ ಗುಣವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೈತಾನ್ನ ಸಕಲ ದೋಷಗಳಿಂದ, ಅವನು ತಂದಿಟ್ಟಂಥ ಎಲ್ಲ ತಂತ್ರಗಳಿಂದ ಈ ಪ್ರಿಯರನ್ನು ರಕ್ಷಿಸಿರಿ, ಕಾಪಾಡಿರಿ. ನಿನ್ನ ದಿವ್ಯಾಶೀರ್ವಾದಗಳನ್ನು ಈ ಕ್ಷಣದಲ್ಲಿ ಇವರ ಮೇಲೆ ಸುರಿಯ ಮಾಡಿರಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಈ ಆಶೀರ್ವಾದ ಹೊಂದಿದ್ದೀರಿ ಎಂದು ನಾನು ನಂಬುತ್ತೇನೆ. ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ಹೊಂದುವಂಥ ಪ್ರತಿಯೊಂದು ಆಶೀರ್ವಾದ ಕುರಿತಾಗಿ ಅನೇಕರು ನನಗೆ ಫೋನ್ ಕರೆ ಮಾಡುವ ಹಾಗೆ, ಪತ್ರ ಬರೆಯುವ ಹಾಗೆ, ನೀವು ನಿಮ್ಮಿಂದಲೂ ಒಂದು ಪತ್ರವನ್ನು ನಾನು ಎದುರು ನೋಡುತ್ತೇನೆ, ಅಥವಾ ಒಂದು ಫೋನ್ ಕರೆಯನ್ನು ನಾನು ಎದುರು ನೋಡುತ್ತೇನೆ. ನಿಮ್ಮ ಸಲಹೆಗಳನ್ನು ಕೂಡ ನನಗೆ ತಿಳಿಯಪಡಿಸಿರಿ. ನಿಮಗೆ ಆತ್ಮೀಕವಾದ ಏನಾದರೂ ಪ್ರಶ್ನೆಗಳಿರುವುದಾದರೆ ಖಂಡಿತ ನನಗೆ ಕೇಳಿರಿ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ವಾಕ್ಯದ ಆಧಾರದಿಂದ ಉತ್ತರಿಸಲು ಬಯಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವೆಲ್, ಲೆಟ್ಸ್ ಕಂಟಿನ್ಯೂ ಅವರ್ ಸ್ಟಡಿ ಅಬೌಟ್ ಲೈಫ್ ಆಫ್ಟರ್ ಡೆತ್. ಈ ಜೀವಮಾನದ ನಂತರ ನಮಗಿರುವಂಥ ಬಾಳಿನ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ಇದ್ದೆವು, ಚರ್ಚೆ ಮಾಡುತ್ತಾ ಇದ್ದೆವು. ಹಾಗಾದರೆ ಬನ್ನಿ, ಇಂದಿನ ನಮ್ಮ ಅಧ್ಯಯನಕ್ಕೋಸ್ಕರ, ಕಲಿಕೆಗೋಸ್ಕರ ಶ್ರೀ ಯೋಹಾನನು ಬರೆದ ಸುವಾರ್ತೆ ಪುಸ್ತಕದ 11ನೇ ಅಧ್ಯಾಯದ 21ನೇ ವಚನದಿಂದ ಓದುವುದಕ್ಕೆ ಬಯಸ್ತೇನೆ. ಮಾರ್ಥಳು ಯೇಸು ಸ್ವಾಮಿಗೆ ಹೇಳಿದ ಮಾತು: ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವೆನೆಂದು ಬಲ್ಲೆನು ಎಂದು ಹೇಳಿದ್ದನು. 23ನೇ ವಚನ. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ಥಳು, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನೂ ಅಂದಳು. ಯೇಸು ಆಕೆಗೆ 25ನೇ ವಚನ. ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ಐ ಆಮ್ ದ ರಿಸರೆಕ್ಷನ್ ಆ್ಯಂಡ್ ಲೈಫ್.
ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನೂ ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ? ಯೇಸು ಸ್ವಾಮಿಗೆ ಅವಳು ಕೊಟ್ಟ ಉತ್ತರ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ ಅಂದಳು. ಈ ಒಂದು ವಚನ ಭಾಗದ ಹಿನ್ನೆಲೆಯನ್ನು ನಾವು ನೋಡುವಾಗ, ಮಾರ್ಥಾ ಮರಿಯಳು ಎಂಬ ಈ ಸಹೋದರಿಯರ ಸಹೋದರನಾದಂಥ ಲಾಜರನು ಏನೋ ಒಂದು ಮರಣಕರವಾದ ಕಾಯಿಲೆಗೆ ತುತ್ತಾಗಿ ಅವನು ಸತ್ತು ಹೋಗ್ತಾನೆ. ಅವನು ಮತ್ತು ಈ ಕುಟುಂಬದವರು ಯೇಸು ಸ್ವಾಮಿಗೆ ಬಹಳ ಹತ್ತಿರದ ಸ್ನೇಹಿತರಾಗಿದ್ದರು. ಆಗಾಗ ಯೇಸು ಸ್ವಾಮಿ ಇವರ ಮನೆಯಲ್ಲಿ ಬಂದು ಉಳ್ಕೊಳ್ತಿದ್ದರು. ಇವರ ಮನೆಯಲ್ಲಿ ಊಟ ಮಾಡುತ್ತಾ ಇದ್ದನು. ಇವರ ಮನೆಯಲ್ಲಿ ಅನೇಕರು ಸೇರಿ ಬಂದಾಗ ಸ್ವಾಮಿ ಈ ಮನೆಯಲ್ಲಿದ್ದುಕೊಂಡು ಅನೇಕರಿಗೆ ಬೋಧನೆ ಮಾಡುತ್ತಾ ಇದ್ದರು. ಯೇಸು ಸ್ವಾಮಿಯವರಿಗೆ ಬಹಳ ಹತ್ತಿರದ ಸ್ನೇಹಿತರಾದಂಥ ಇವರು, ಆದರೆ ಇವರ ಮನೆಯಲ್ಲಿ ಅತಿ ದುಃಖಕರವಾದಂಥ ಒಂದು ಘಟನೆ ನಡೆಯಿತು. ಅದು ಏನಪ್ಪ ಅಂತಂದರೆ, ಅವರ ಒಬ್ಬನೇ ಒಬ್ಬ ಸಹೋದರನು, ಅಣ್ಣನು, ಕುಟುಂಬಕ್ಕೆ ಜವಾಬ್ದಾರನು, ಕುಟುಂಬಕ್ಕೆ ಯಜಮಾನನು, ಈ ಸಹೋದರರಿಗೆ ಆಶ್ರಯವಾಗಿದ್ದವನು ತೀರಿಕೊಂಡು ಸತ್ತು ಹೋದನು. ಅವನು ಕಾಯಿಲೆಯಾಗಿ ಮಲಗಿದ್ದಾಗಲೇ ಯೇಸು ಸ್ವಾಮಿಗೆ ಮಾತು ಹೇಳಿ ಕಳಿಸಿದರು, ನಿನ್ನ ಸ್ನೇಹಿತನು ಬಹಳ ಕಾಯಿಲೆಯಾಗಿ ಮಲಗಿದ್ದಾನೆ, ದಯವಿಟ್ಟು ಬಂದು ಅವನಿಗಾಗಿ ಪ್ರಾರ್ಥಿಸಬೇಕು, ಅವನನ್ನು ಎಬ್ಬಿಸಬೇಕು ಎಂಬುದಾಗಿ. ಯೇಸು ಸ್ವಾಮಿಯ ಪವಾಡತನದಲ್ಲಿ ನಂಬಿಕೆ ಇದ್ದಂಥ ಈ ಸಹೋದರಿಯರು ಹಾಗೆ ಸ್ನೇಹಿತನ ಆರೋಗ್ಯಕ್ಕೋಸ್ಕರ, ಅವನ ಸೌಖ್ಯಕ್ಕೋಸ್ಕರವಾಗಿ ಆಳನ್ನು ಹೇಳಿ ಕಳಿಸಿದಾಗಿಯೂ ಯೇಸು ಸ್ವಾಮಿ ಬರಲಿಲ್ಲ. ಅಲ್ಲಿ ನಾವು ನೋಡುತ್ತೇವೆ, ಇದೇ ಅಧ್ಯಾಯವನ್ನು ಓದುವಾಗ, ಯೇಸು ಸ್ವಾಮಿ ಪರ್ಪಸ್ಫುಲಿ ಆ ಮನೆಗೆ ಬರದೆ ತಡೆ ಮಾಡಿದನು. 3 ದಿವಸಗಳ ಹಿಂದೆ ಈ ರೀತಿಯಾಗಿ ಬರಬೇಕೆಂಬುದಾಗಿ ಯೇಸು ಸ್ವಾಮಿಗೆ ಅವರು ಹೇಳಿ ಕಳಿಸಿದಾಗಿಯೂ ಯೇಸು ಸ್ವಾಮಿ ಬರದೆ ಸತ್ತು 3 ದಿನಗಳಾದ ನಂತರ 4ನೇ ದಿವಸದಲ್ಲಿ ಯೇಸು ಸ್ವಾಮಿ ಇವರ ಮನೆಗೆ ಭೇಟಿ ಮಾಡುತ್ತಾರೆ. ಸತ್ತು ಸಮಾಧಿಯಾಗಿ ಸತ್ತು ಹೋದ ಸಹೋದರನ ವಿಷಯದಲ್ಲಿ ಅವರ ನಿಮಿತ್ತವಾಗಿ ದುಃಖದಿಂದ, ವ್ಯಥೆಯಿಂದ ಗೋಳಾಡುತ್ತಾ ಇದ್ದಂಥ, ದುಃಖ ಪೀಡಿತರಾದಂಥ ಈ ಸಹೋದರರ ಬಳಿಗೆ ಯೇಸು ಸ್ವಾಮಿ ತನ್ನ ಸಾಂತ್ವನದ ವಚನದೊಂದಿಗೆ ಬರುತ್ತಾನೆ, ನಂಬಿಕೆಯ ವಾಕ್ಯದೊಂದಿಗೆ ಬರ್ತಾನೆ, ನಿರೀಕ್ಷೆಯ ವಚನಗಳೊಂದಿಗೆ ಬರುತ್ತಾರೆ ಮತ್ತು ಅವರೊಟ್ಟಿಗೆ ಸಂಭಾಷಣೆ ಮಾಡುತ್ತಾರೆ. ಈಗ ಸಂಭಾಷಣೆಯಿಂದ ಕೆಲವು ವಚನಗಳೇ ನಾನು ನಿಮಗೋಸ್ಕರವಾಗಿ ಓದಿದ್ದು. ಈಗ ಆಕೆಯು ಅಂದರೆ ಮಾರ್ಥಳು ಯೇಸು ಸ್ವಾಮಿ ಬರುವುದು ನೋಡುವಾಗ ಸ್ವಾಮಿಗೆ ಅವಳು ಹೇಳಿದ ಮಾತು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದನು. ಆಗ ಯೇಸು ಸ್ವಾಮಿ ಆಕೆಗೆ ಉತ್ತರ ಹೇಳುತ್ತಾನೆ, ನಿನ್ನ ತಮ್ಮನು ಎದ್ದು ಬರುವೆನು, ಸಮಾಧಿಯಿಂದ ಎದ್ದು ಬರುವೆನು. ಸತ್ತು ಹೋದವರಿಗೆ ಒಂದು ಪುನರುತ್ಥಾನವು ಅಥವಾ ಒಂದು ಪುನರ್ಜೀವನ ಇದೆ ಎಂಬುವಂಥ ಸತ್ಯಾರ್ಥ ಆಗಿನ ಕಾಲದಲ್ಲಿ ಯೂದ ಧರ್ಮದಲ್ಲಿ ಎಲ್ಲರಿಗೂ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಹೆಚ್ಚು ಕಡಿಮೆ ಎಲ್ಲರಿಗೂ ಇತ್ತು. ಈ ದಿನಮಾನಗಳಲ್ಲಿ ಕೂಡ ಮನುಷ್ಯರು ಸತ್ತ ನಂತರ ಒಂದು ಜೀವನ ಇದೆ ಎಂಬುದಾಗಿ ನಂಬುವಂಥ ಕೋಟ್ಯಾಂತರ ಜನರಿದ್ದಾರೆ. ಸತ್ಯವೇದವು ಬಹು ಸ್ಪಷ್ಟವಾಗಿ ಹೇಳುವಂಥದ್ದು, ಮನುಷ್ಯರ ಈ ಲೋಕದ ಬಾಳಿನ ನಂತರ ಒಂದು ಬಾಳಿದೆ, ಇದುವೇ ನಿಜವಾದ ಬಾಳು. ಈ ಲೋಕದ ಬಾಳು ಅದು ತಾತ್ಕಾಲಿಕ, ಇದು ಶಾಶ್ವತವಾದದ್ದಲ್ಲ.
ಈ ಮೋಡಿ, ಈ ಮಹಿಮೆ, ಈ ಬಾಳಿನ ಎಲ್ಲ ಸಿರಿ ಸಂಪತ್ತುಗಳು, ಈ ಬಾಳಿನ ಎಲ್ಲ ಜ್ಞಾನವು, ಎಲ್ಲ ಪರಿಜ್ಞಾನವು, ಎಲ್ಲ ಗಳಿಸುವಿಕೆಗಳು ಇವೆಲ್ಲ ಒಂದು ದಿವಸ ಇಲ್ಲದೆ ಹೋಗುತ್ತೆ. ಆದರೆ ಈ ಬಾಳಿನ ನಂತರ ಒಂದು ನಿಜವಾದ ಬಾಳು ಇದೆ ಎಂಬುದಾಗಿ ಮನುಷ್ಯರೆಲ್ಲರಿಗೂ, ತಿಳುವಳಿಕೆಯುಳ್ಳ ಎಲ್ಲರಿಗೂ ಗೊತ್ತಿದೆ. ಆದರೆ ಕೆಲವರು ತಿಳ್ಕೊಳ್ತಾರೆ ತಪ್ಪಾಗಿ, ಮನುಷ್ಯನು ಸತ್ತ ನಂತರ ಅವನ ಜೀವಾತ್ಮವು ಎಲ್ಲಿಗೆ ಹೋಗುತ್ತದೋ ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಆದರೆ ಶರೀರವು ಪಂಚಭೂತಗಳಿಗೆ ಸೇರಿಬಿಡುತ್ತವೆ, ಜೀವಾತ್ಮವೂ ಎಲ್ಲೋ ಹೋಗ್ತದೆ. ಕೆಲವೊಮ್ಮೆ ಅದು ಹೀಗೆ ಅಂತರಿಕ್ಷದಲ್ಲಿ, ಮಾಯಾಲೋಕದಲ್ಲಿ ಮಾಯಾವಿಯಾಗಿ ಅಥವಾ ಹೀಗೆ ತಿರುಗಾಡುತ್ತಾ ತೇಲಾಡಿಕೊಳ್ತಾ ಇರುತ್ತವೆ. ಆದರೆ ಸತ್ಯವೇದ ಇದು ತಪ್ಪು ಎಂಬುದಾಗಿ ಹೇಳುತ್ತದೆ. ಇದು ತಪ್ಪಾದ ತಿಳುವಳಿಕೆ, ನಂಬಿಕೆ. ಆದರೆ ಸತ್ಯವೇದವು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುವಂಥ ಸತ್ಯಾಂಶ, ಮರಣದ ನಂತರ ಮನುಷ್ಯರೆಲ್ಲರಿಗೂ ಒಂದು ಪುನರ್ಜೀವನ ಉಂಟು. ಅವನು ಒಳ್ಳೆಯವನಾಗಿ ಸತ್ತರೂ ಸರಿ, ಕೆಟ್ಟವನಾಗಿ ಸತ್ತರೂ ಸರಿ, ಅವನು ದೇವರನ್ನು ನಂಬಿ ಸತ್ತರೂ ಸರಿ, ಸೈತಾನನ ಆಳಾಗಿ ಸತ್ತರೂ ಸರಿ, ಎಲ್ಲರಿಗೂ ಈ ಲೋಕ ಜೀವನ ನಂತರ ಈ ದೇಹದಲ್ಲಿ ಒಂದು ಪುನರುಜ್ಜೀವನ ಉಂಟು. ಈ ದೇಹಕ್ಕೆ ಒಂದು ಪುನರುತ್ಥಾನ ಸಂಭವಿಸಿಯೇ ಸಂಭವಿಸುವುದು. ಇದು ಬಹಳ ಮುಖ್ಯವಾದ ಸಂಗತಿ. ವೆದರ್ ಯು ಆರ್ ಡೈಯಿಂಗ್ ವಿತೌಟ್ ಗಾಡ್ ಆರ್ ಯು ಡೈ ವಿತ್ ದ ಫೇತ್ ಇನ್ ಗಾಡ್, ಯು ವಿಲ್ ಶ್ಯೂರ್ಲಿ ಹ್ಯಾವ್ ಎ ರಿಸರೆಕ್ಟೆಡ್ ಬಾಡಿ ಫಾರ್ ಇಟರ್ನಿಟಿ. This is the true teaching of the Bible, the Word of God. Whether you are a godly person or a wicked person, whether you die in true faith in God or you die as an atheist, ನೀನು ನಾಸ್ತಿಕನಾಗಿ ಸತ್ತರೂ ಸರಿ ಅಥವಾ ಸತ್ಯ ದೇವರ ನಂಬಿಕೆಯುಳ್ಳವನಾಗಿ ಸತ್ತರೂ ಸರಿ, ಅದ ಸುಳ್ಳು ದೇವರುಗಳಲ್ಲಿ ನಂಬಿಕೆಯುಳ್ಳವನಾಗಿ ಸತ್ತರೂ ಸರಿ, ಸಾವಿನ ನಂತರ ನಿನ್ನ ದೇಹಕ್ಕೆ ಒಂದು ಪುನರ್ಜೀವನ ಉಂಟು. ನಿನ್ನ ದೇಹಕ್ಕೆ ಒಂದು ಪುನರುತ್ಥಾನ ಉಂಟು. ನಿನಗೆ ಲಯವಾಗದೇ ಇರುವಂಥ ಒಂದು ಶರೀರ ದೊರಕುವುದು. ಇದು ಬಹಳ ಮುಖ್ಯವಾದ ಪ್ರಥಮ ಸತ್ಯ. ದಿಸ್ ಇಸ್ ಎ ವೆರಿ ವೆರಿ ಬೇಸಿಕ್ ಟ್ರೂತ್ ಆಫ್ ದ ಸ್ಕ್ರಿಪ್ಚರ್. ಈಗ ಮಾರ್ಥಳು ಯೇಸು ಸ್ವಾಮಿಯೊಟ್ಟಿಗೆ ಮಾತನಾಡುವಾಗ ಅವಳು ಸ್ವಾಮಿಗೆ ಹೇಳುತ್ತಾಳೆ, ಹೌದು, ನನ್ನ ಸತ್ತು ಹೋದ ನನ್ನ ಸಹೋದರನಿಗೆ, ಅಂದರೆ ಮಾರ್ಥಳ ತಮ್ಮನ ವಿಷಯದಲ್ಲಿ ಮಾರ್ಥಳು ಲಾಜರನಿಗೆ ಅಕ್ಕಳಾಗಿದ್ದಳು. ಸೊ ಮಾರ್ಥಳು ಹೇಳ್ತಾಳೆ, ಹೌದು, ನನ್ನ ತಮ್ಮನು ಎದ್ದು ಬರುತ್ತಾನೆ. ಯಾವಾಗ? ಅವನು ಪುನರುತ್ಥಾನ ಸಮಯದಲ್ಲಿ ಎದ್ದು ಬರುತ್ತಾನೆ. ಮನುಷ್ಯರಾದ ಎಲ್ಲರಿಗೂ ಪುನರುತ್ಥಾನ ಅಥವಾ ಪುನರ್ಜೀವನ ಉಂಟು ಎಂಬುದಾಗಿ ನಾನು ಆಗಲೇ ಹೇಳಿದೆ. ಆದರೆ ಈ ಪುನರುಜ್ಜೀವನ, ಈ ಪುನರುತ್ಥಾನ ಮೊದಲು ದೈವ ಭಕ್ತರಿಗೆ, ಅದರ ನಂತರ ದೈವ ಭಕ್ತರಲ್ಲದವರಿಗೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ರಿಸರೆಕ್ಷನ್ ಆಫ್ಟರ್ ಡೆತ್ ಈಸ್ ಇನ್ 2 times or in 2 separate times. The first is for the righteous. The second resurrection is for the wicked. ಅರ್ಥವಾಗ್ತಾ ಇದೆಯಾ? ಮೊದಲನೇದಾಗಿರುವ ಪುನರುತ್ಥಾನ ಅಥವಾ ಪುನರುಜ್ಜೀವನ ಸತ್ಯ ದೇವರಲ್ಲಿ ನಂಬಿಕೆ ಇಟ್ಟು ಸತ್ತವರಿಗೆ. ಎರಡನೇ ಪುನರುತ್ಥಾನ ಅಥವಾ ಪುನರುಜ್ಜೀವನ ಅದು ನಿತ್ಯ ಕಾಲಕ್ಕೋಸ್ಕರ ನರಕ ಸೇರುವುದಕ್ಕಾಗಿ ವಿಧಿಸಲ್ಪಟ್ಟಂಥ ದುಷ್ಟರಿಗೆ ಆಗುವಂಥ ಪುನರುತ್ಥಾನ. ಈಗ ವಾಕ್ಯ ನಿಮಗೆ ನಾನು ಹೇಳ್ತೇನೆ. ದಾನಿಯೇಲನ ಪುಸ್ತಕ ಹಳೆಯೊಡಂಬಡಿಕೆಯಲ್ಲಿ, ಇನ್ ದಿ ಓಲ್ಡ್ ಟೆಸ್ಟಮೆಂಟ್, ಇನ್ ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 12 12ನೇ ಅಧ್ಯಾಯ and verse 2 2ನೇ ವಚನ
ಹೀಗೆ ಬರೆದದ್ದೇ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಧೂಳಿನಲ್ಲಿ ಮಲಗಿಕೊಂಡವರು ಅಂತ ಹೇಳುವಾಗ ಸಮಾಧಿಯಾದವರು. ವರ್ಸ್ 2 of Daniel's book, chapter 12 says, all those who are sleeping in the dust, that means all those who are buried after death. For some of them, not all, some of them, ಕೆಲವರು ನಿತ್ಯ ಜೀವವನ್ನು, some will rise up for eternal life with God. ಕೆಲವರು ದೇವರೊಂದಿಗೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಎದ್ದೇಳುವರು. ಕೆಲವರು ನಿಂದನ, ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಸೋ ಕ್ಲಿಯರ್, ಬಹಳ ಸ್ಪಷ್ಟವಾಗಿ ವಾಕ್ಯ ಹೇಳುತ್ತದೆ. ಕೆಲವರು ದೇವರೊಡನೆ ಇರುವ ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಸಮಾಧಿಯೊಳಗಿಂದ ಎದ್ದೇಳುವರು. ಕೆಲವರು ತಿರಸ್ಕಾರಕ್ಕೋಸ್ಕರ, ದೇವರಿಂದ ತಿರಸ್ಕಾರ ಹೊಂದುವುದಕ್ಕಾಗಿ ಮತ್ತು ನಿಂದನೆಯನ್ನು ಹೊಂದುವುದಕ್ಕಾಗಿ, ಫಾರ್ ಶೇಮ್, ಇಟರ್ನಲ್ ಶೇಮ್. Hell is a place of eternal shame. Hell is a place of eternal rejection. But this will be after the resurrection of this physical body. ಈ ನಿತ್ಯವಾದ ತಿರಸ್ಕಾರ, ನಿತ್ಯವಾದ ನಿಂದನೆ, ನರಕದ ಈ ಒಂದು ಬಾಳಿಗೋಸ್ಕರ ಮನುಷ್ಯನ ಈ ಸಮಾಧಿ ಸೇರಿದ ದೇಹಕ್ಕೆ ಪುನರುಜ್ಜೀವನ ಆಗಬೇಕು, ಪುನರುತ್ಥಾನವಾಗಬೇಕು. ಅದೇ ರೀತಿಯಲ್ಲಿ ಸ್ವರ್ಗಲೋಕದಲ್ಲಿ ನಿತ್ಯ ಕಾಲಕ್ಕೂ ದೇವರೊಂದಿಗೆ ಬದುಕುವುದಕ್ಕೋಸ್ಕರವಾಗಿರುವ ಪರಲೋಕ ಸಂಬಂಧವಾದ ಶರೀರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಈ ದೇಹವು ಪುನರುತ್ಥಾನ ಅಥವಾ ಪುನರ್ಜೀವನ ಹೊಂದಬೇಕು. ಆದರೆ ಈ ಮೊದಲನೆಯ ಪುನರ್ಜೀವನ ಯೇಸು ಕ್ರಿಸ್ತನನ್ನು ಸತ್ಯದೇವರು, ನಿಜವಾದ ರಕ್ಷಕನು ಎಂಬುದಾಗಿ ಆತ್ಮಪೂರ್ತಿಯಾಗಿ ನಂಬಿ ದೇವರ ಸಜೀವ ವಾಕ್ಯವಾದ ಸತ್ಯವೇದವನ್ನು ಈ ಲೋಕದಲ್ಲಿ ಅನುಸರಿಸಿ ಜೀವಿಸುವವರಿಗೂ ಅಥವಾ ಹಾಗೆ ಜೀವಿಸಿ ಸತ್ತವರಿಗೂ ಮಾತ್ರ ಇರುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. That is very important. The first resurrection is for those who believe the true and only Savior, Lord Jesus Christ, and obey His commandments in their daily life. And as they live such a life, if Christ comes, or if Christ appears in the mid-air, or they die before His appearance, their bodies will be transfigured. Their body will be resurrected for the eternal life with God. And this is the first resurrection. ಇದು ಮೊದಲನೆಯ ಪುನರುತ್ಥಾನ ಅಥವಾ ಪುನರುಜ್ಜೀವನ. ಈ ಪುನರುಜ್ಜೀವನ ಯಾರಿಗೆ? ನಾನು ಆಗಲೇ ಹೇಳಿ ಆಯಿತು. ಆದರೆ ಎರಡನೇ ಪುನರ್ಜೀವನ ಈ ಸತ್ತು ಸಮಾಧಿಗೆ ಸೇರಿರುವಂಥ ಜನರಿಗೆ, ದುಷ್ಟರಾದವರಿಗೆ, ಯೇಸು ಕ್ರಿಸ್ತನಲ್ಲಿ ಹೊಸ ಜೀವನವನ್ನು ಕಂಡುಕೊಳ್ಳದೆ, ಯೇಸು ಕ್ರಿಸ್ತನಲ್ಲಿ ಪಾಪ ಪರಿಹಾರವನ್ನು ಕಂಡುಕೊಳ್ಳದೆ, ಯೇಸು ಕ್ರಿಸ್ತನಲ್ಲಿ ಆತ್ಮ ಸಂಬಂಧವಾದ ಪುನರ್ಜೀವನವನ್ನು ಕಂಡುಕೊಳ್ಳದೆ ಸೈತಾನನ ಮಾರ್ಗವನ್ನು ಅನುಸರಿಸಿ ಯೇಸು ಕ್ರಿಸ್ತನನ್ನು ತ್ಯಜಿಸಿಬಿಟ್ಟು ದೇವರ ಸತ್ಯ ವಚನಗಳನ್ನು ತಿರಸ್ಕರಿಸಿ ಈ ಲೋಕದಲ್ಲಿ ಸೈತಾನನ ಇಚ್ಛೆಯನ್ನು ಅನುಸರಿಸಿ ಸುಳ್ಳನ್ನು ನಂಬಿ ಸಾಯುವಂಥವರಿಗೆ ಅವರ ದೇಹಕ್ಕೂ ಪುನರುತ್ಥಾನವಾಗುತ್ತದೆ, ಅವರ ದೇಹಗಳಿಗೂ ಪುನರುಜ್ಜೀವನವಾಗುತ್ತದೆ, ಅವರ ಸಮಾಧಿಯೊಳಗಿನಿಂದಲೂ ಅವರ ಶರೀರಗಳು ಎದ್ದೇಳುತ್ತವೆ. ಆದರೆ ಎಲ್ಲಿ ಹೋಗುತ್ತಾರೆ? ಅವರ ಶರೀರಗಳು ಹೋಗುವುದು ನಿತ್ಯವಾದ ತಿರಸ್ಕಾರಕ್ಕೋಸ್ಕರ, ನಿತ್ಯ ನಿಂದನೆಯ ಜಾಗಕ್ಕೆ, ಅದು ನರಕ. ಆದರೆ ಈ ನರಕದಿಂದಲೂ ಈ ತಿರಸ್ಕಾರದಿಂದಲೂ ಈ ನಿತ್ಯವಾದ
ಶೈಮ್, ನಾಚಿಕೆಗೇಡಿತನದಿಂದ, ಈ ಲಜ್ಜೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಪ್ರಥಮ ಫಲವಾಗಿ ನಮಗೋಸ್ಕರ ಸಮಾಧಿಯಿಂದ ಎದ್ದು ಬಂದದ್ದು. In order to save you and me from that eternal shame and rejection of God, God sent His only Son, the Lord Jesus Christ, and He became a substitute in your place and in my place. And He was dead. He was buried for 3 days. ಆತನು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಸತ್ತನು. 3 ದಿನಗಳು ಸಮಾಧಿಯೊಳಗೆ ಇದ್ದನು, ಸತ್ತು 3 ದಿನಗಳಾದ ನಂತರ 4ನೇ ದಿವಸ ಸಮಾಧಿಯಿಂದ ಎದ್ದು ಬಂದನು. ಪ್ರಥಮ ಫಲವಾಗಿ ಆತನು ಸಮಾಧಿಯಿಂದ ಎದ್ದು ಬಂದನು. ಯೇಸು ಕ್ರಿಸ್ತನು ಸಮಾಧಿಯೊಳಗಿಂದ ಎದ್ದು ಬರದೇ ಇದ್ದಿದ್ದರೆ ಈ ಸಂದೇಶವನ್ನು ಈ ಟಿವಿಯ ಮೂಲಕವಾಗಿ ನಾನು ಸಾರುತ್ತಿರಲಿಲ್ಲ. The reason why I preach or why I teach this truth of God's eternal life is because Jesus rose from the grave after 3 days. Bible says in the book of Romans chapter 8 and verse 29, ರೋಮಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದ 29ನೇ ವಚನದಲ್ಲಿ ನಾವು ಓದುತ್ತೇವೆ, ಯೇಸು ಕ್ರಿಸ್ತನು ಪ್ರಥಮ ಫಲವಾಗಿ ಸಮಾಧಿಯೊಳಗಿಂದ, ಗೋರಿಯೊಳಗಿಂದ ಎದ್ದು ಬಂದನು. ಜೀಸಸ್ ಕ್ರೈಸ್ಟ್ ಈಸ್ ದಿ ಓನ್ಲಿ ಒನ್ ಹೂ came back to life for the first time from the tomb. Because Jesus rose from the dead after the 3 days or on the 3rd day, you and me are given this blessed and living hope. ನನಗೆ ಮತ್ತು ನಿಮಗೆ ಈ ಜೀವಕರವಾದ ನಿರೀಕ್ಷೆಯನ್ನು ದೇವರು ಕೊಟ್ಟಿದ್ದಾನೆ. ಈ ಸತ್ಯವನ್ನು ಹೇಳುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಆ ಸತ್ಯ ಏನೆಂದರೆ, ಯೇಸು ಸ್ವಾಮಿ ಸಮಾಧಿಯೊಳಗಿಂದ ಎದ್ದು ಬಂದಿದ್ದಾನೆ. ಆದ ಕಾರಣ ಯೇಸು ಸ್ವಾಮಿ ಹೇಳಿದನು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನಂಬುವವನು ಸತ್ತರೂ ಜೀವಿಸುವನು ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ನನ್ನ ಮಿತ್ರನೇ, ದ ಗ್ರೇಟೆಸ್ಟ್ miracle happened in the human history is not the death of Jesus but the resurrection of the Lord Jesus Christ. ಈ ಮನುಷ್ಯ ಚರಿತ್ರೆಯಲ್ಲಿ, ಮನುಷ್ಯ ಇತಿಹಾಸದಲ್ಲಿ ಸಂಭವಿಸಿದ ಅತಿ ದೊಡ್ಡ ಅದ್ಭುತ ಕಾರ್ಯ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಯೇಸು ಸ್ವಾಮಿ 3 ದಿನಗಳಾದ ಮೇಲೆ ಸಮಾಧಿಯಿಂದ ಎದ್ದು ಬಂದದ್ದಾಗಿದೆ. ಯೇಸು ಸ್ವಾಮಿ ಸಮಾಧಿಯಿಂದ ಎದ್ದು ಬಂದದ್ರಿಂದಲೇ ಈ ಸತ್ಯವನ್ನು ನಾನು ಧೈರ್ಯವಾಗಿ ಸಾರುತ್ತಿರುವುದಕ್ಕೆ ಸಾಧ್ಯ. ಇವತ್ತಿಗೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಸತ್ತದಷ್ಟೇ ಅಲ್ಲದೆ ನಿಮಗೋಸ್ಕರವಾಗಿ 3 ದಿನಗಳಾದ ನಂತರ ಸಮಾಧಿಯೊಳಗಿಂದ ಎದ್ದು ಬಂದಿದ್ದಾನೆ. ಈ ಯೇಸು ಸ್ವಾಮಿಯನ್ನು ನಂಬಿರುವುದಾದರೆ, ಈ ಸ್ವಾಮಿಯನ್ನು ನಿಮ್ಮ ಆತ್ಮದೊಳಗೆ ನಂಬಿಕೆಯಿಂದ ನಿಮ್ಮ ರಕ್ಷಕನು, ನಿಮ್ಮ ದೇವರು, ಪ್ರಭು ಎಂಬುದಾಗಿ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ಳುವುದಾದರೆ, ನೀವು ಯಾವ ಗಳಿಗೆಯಲ್ಲಿ ಸತ್ತರೂ ಸರಿ ಅಥವಾ ನಂಬಿದ ನಂತರ ನೀವು ಬದುಕಿರುವಾಗ ಯೇಸು ಸ್ವಾಮಿ ಪ್ರತ್ಯಕ್ಷನಾದರೂ ಸರಿಯೇ, ನೀವು ಎಂದೆಂದಿಗೂ ಯೇಸು ಸ್ವಾಮಿಯ ಜೊತೆಯಲ್ಲಿ, ದೇವರ ಜೊತೆಯಲ್ಲಿ, ಸ್ವರ್ಗ ಲೋಕದಲ್ಲಿ ನೀವು ಬದುಕುವಿರಿ. ಈ ಬದುಕಿಗೆ ದೇವರು ನಿಮ್ಮನ್ನು ನಂಬಿಕೆಯಿಂದ ಕರೆಯುತ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.